ಎಲ್ರಿಗೂ ನಿನ್ನೆ ನಾನು ಹೇಳಿದ್ದೆ ಒಂದು ವಿಡಿಯೋದಲ್ಲಿ, ಇವತ್ತು ನಾನು ಒಂದು ಸರ್ಪ್ರೈಸ್ ಜಾಗಕ್ಕೆ ಬರ್ತೇನೆ ಅಂತ ಹೇಳಿ ಬಂದಿದ್ದೇನೆ. ಇಲ್ಲಿ ಬಂದ ಕೂಡಲೇ ಸಹ ನನ್ನ ಅಭಿಮಾನಿ ಒಬ್ಬರು ಸಿಕ್ಕಿದ್ರು, ಹಾಸ್ಪಿಟಲ್ ಸ್ಟಾಫ್. ಹಾಗೆ ನನಗೆ ಯಾರಾದರೂ ಸಿಕ್ಕಿದ ಕೂಡಲೇ ಖುಷಿಯಾಗ್ಬೋದು. ಹಾಸ್ಪಿಟಲಲ್ಲೆಲ್ಲ ಅಂದರೆ ನಮ್ಮವರೇ ಅಂತ ಫೀಲ್ ಆಗ್ತದೆ. ಇದು ನೋಡಿ, ಕೈಗೆ ಕ್ಯಾನಿಲ್ಲ ಹಾಕಿ ಆಯಿತು. ನೆಕ್ಸ್ಟ್ ಟೈಮ್ ಕೀಮೋ ಪೋರ್ಟ್ ಹಾಕಲಿಕ್ಕೆ ಉಂಟು. ಅದು ಹಾಕಿದರೆ ಹೀಗೆ ಪ್ರತಿ ಸಲ ಇದು ಮಾಡಲಿಕ್ಕಿಲ್ಲ, ಚುಚ್ಚಲಿಕ್ಕಿಲ್ಲ. ಇದು ಒಂದು ನನಗೆ ತುಂಬ ಕಷ್ಟದ ಕೆಲಸ. ಒಂದೊಂದೇ ಕೊಡುವಾಗ ತೊಂದರೆ ಇಲ್ಲ, ತುಂಬ ಸಲ ಕೊಡ್ತಾ ಇದ್ದರೆ ಉಂಟಲ್ಲ, ಮತ್ತು ವೇನು ಸಿಗುವುದಿಲ್ಲ, ಕಷ್ಟ ಆಗ್ತದೆ. ಹಾಗೆ ನೆಕ್ಸ್ಟ್ ನಂದೊಂದು ಟ್ರಿಪ್ಪೆಲ್ಲ ಆಗಿ ಬಂದ ನಂತರ ಕೀಮೋ ಪೋರ್ಟ್ ಇಲ್ಲಿ ಎಲ್ಲಿ ಹಾಕ್ತಾರೆ ಅಂತಪ್ಪ ನೋಡುವ. ಅದು ಹಾಕಿದ ನಂತರ ಅದರ ಬಗ್ಗೆ ಹೇಳ್ತೇನೆ, ಆಯಿತಾ? ಇನ್ನು ಸಹ ಅದು ಹೇಳಿದ್ದೇನಲ್ಲ, 2019 ಹಾಗೆ ಈಗ ಪುನಃ ಪ್ರಮೋಷನ್ ಆಯಿತು ನನಗೆ. ಹಾಗಾಗಿ ಇನ್ನು 2026 ಫುಲ್ ಹೀಗೆ ಮಧ್ಯೆ ಮಧ್ಯೆ ಹೀಗೆ 21 ದಿವಸಕ್ಕೆ ಒಮ್ಮೆ, ವಾರಕ್ಕೊಮ್ಮೆ ಕೆಲವೆಲ್ಲ ಉಂಟು. ಮತ್ತು ಏನು ಎಂತ ಎಲ್ಲ ಹೇಳ್ತೇನೆ ನಿಮಗೆ. ಸ್ವಲ್ಪ ಗೊತ್ತಾಗಬೇಕಲ್ಲ, ಸ್ವಲ್ಪ ಗೊತ್ತಾದರೆ ಎಲ್ರಿಗೂ ಒಳ್ಳೆಯದು ಎಲ್ಲ ವಿಷಯದಲ್ಲಿ. ಒಮ್ಮೆ ಬಂದ ಕಾಯಿಲೆ ಹಾಗೆಯೇ ನಿಂತು ಹೋಗ್ತದೆ, ಕ್ಯಾನ್ಸರ್ ಫ್ರೀ ಎಲ್ಲ ಹೇಳ್ತಾರಲ್ಲ, ಹಾಗೆ ಅದು ಹಾಗೇನಾಗೋದಿಲ್ಲ, ಪುನಃ ರಿಕರೆನ್ಸ್ ಆಗ್ತದೆ. ಹಾಗಾಗಿ ಒಮ್ಮೆ ಬಂದವರು ಹಾಗಾಗಿ ಪೆಟ್ ಸ್ಕ್ಯಾನ್ ಎಲ್ಲ ಮಾಡಿಸೋದು ಒಳ್ಳೆಯದು. ಹಾಗಾಗಿ ಅಂದರೆ 2 ವರ್ಷಕ್ಕೆ ಒಮ್ಮೆ ಆದರೂ ಮಾಡಿಸಬೇಕು ಇತ್ತು. ನಂದು 3 ವರ್ಷ ಆಗಿತ್ತು ಮಾಡದೆ. ಈ 7 ವರ್ಷದಲ್ಲಿ 4 ಪೆಟ್ ಸ್ಕ್ಯಾನ್ ಆಯಿತು. ಆದರೂ ಸಹ ಈ ಸಲ ಮಾಡಿಸಿ 3 ವರ್ಷ ಕಳೆದಿತ್ತು. ದಿವಸ ಹೋದದ್ದೇ ಗೊತ್ತಾಗಲಿಲ್ಲ. ಅಟ್ಲೀಸ್ಟ್ ನಾನು ಹೋದ ವರ್ಷ ಮಾಡಿಸ್ತಿದ್ರೆ ಎಷ್ಟೋ ಉತ್ತಮ ಇತ್ತು. ಅದು ಈಗ ಹೇಳೋದು ಕೂತು. ಹಾಗೆ ಬಾಕಿಯವರಿಗೆ ಸಹ ನನ್ನ ಸಜೆಷನ್ ಅದು, ಹೀಗೆ ಏನಾದರೂ ಆಗಿದ್ದರೆ ಮೊದಲು ವರ್ಷಕ್ಕೆ ಒಮ್ಮೆ 2 ವರ್ಷಕ್ಕೊಮ್ಮೆ ಪೆಟ್ ಸ್ಕ್ಯಾನ್ ಮಾಡಿಸೋದು ಒಳ್ಳೆಯದು. ಅಂದರೆ ಸ್ಟೇಜ್ ವೈಸ್, ಸ್ಟೇಜ್ ನೋಡಿ. ಅರ್ಲಿ ಸ್ಟೇಜಿನವರೇನು ಅಷ್ಟೊಂದು ಹೆದರಬೇಕಂತ ಇಲ್ಲ. ನಮಸ್ತೆ. ಈಗ ನನ್ನ ಫ್ರೆಂಡ್ ಬರ್ತಾಳೆ ನನ್ನ ಒಟ್ಟಿಗೆ ಮಾತಾಡಿ ಕೂತ್ಕೊಳ್ಳಿಕ್ಕೆ.